ಪ್ರಸಕ್ತವಾಗಿ ನಾನು 23 ವರ್ಷಗಳಿಂದ ಸಂಘದ ಸಂಪರ್ಕದಲ್ಲಿದ್ದೇನೆ. ಇದ್ರ ಬಗ್ಗೆ ಕೆಲ ಅನುಭವಗಳನ್ನ ಮಾಹಿತಿಗಳನ್ನ ಹಂಚ್ಕೊಳ್ಬೇಕು ಅನ್ನೋ ಒಂದು ವಿಷಯವಾಗಿ ನಾನು ಮಾತಾಡಬೇಕು ಅಂತ ನಿಮ್ಮೊಟ್ಟಿಗಿದ್ದೆ. ಎಲ್ಲ ನಾಗರಿಕ ಬಂಧುಗಳೇ, ಇವತ್ತಿನ ಪ್ರಸಕ್ತ ವರ್ತಮಾನದಲ್ಲಿ ತುಂಬಾ ಚರ್ಚೆ ಆಗ್ತಾ ಇರೋ ವಿಷಯ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಯಾಕೆಂದ್ರೆ 100 ವರ್ಷ ತುಂಬಿದೆ. ಇದರ ಶತಾಬ್ದಿ ಅಂಗವಾಗಿ ದೇಶದ ಎಲ್ಲ ಕಡೆ ಕಾರ್ಯಕ್ರಮಗಳು ನಡೀತಾ ಇದೆ. ಆದ್ರೆ ವಿರೋಧಿಗಳ ಯಾವಾಗ ಈ ಸಂಘವನ್ನ ವಿರೋಧ ಮಾಡಿದ್ರು ಅವಾಗ ಸಂಘದ ವೇಗ ದುಪ್ಪಟ್ಟಾಗ್ತಾ ಹೋಗ್ತದೆ. ಹಾಗಾಗಿ ನಾವೊಂದ್ಸತಿ ಧನ್ಯವಾದ ಹೇಳ್ಬೇಕಾಗಿರೋದು ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕ್ ಖರ್ಗೆ ಅವ್ರಿಗೆ. ಯಾಕೆಂದ್ರೆ ಈಗ ನಾನು ಮೂಲತಃ ನನ್ನ ಅನುಭವಗಳನ್ನ ಹೇಳಬೇಕು ಅಂದ್ರೆ ನನಗೆ ಯಾವುದೇ ಒಂದು ಬ್ಯಾಕ್ ಗ್ರೌಂಡ್ ಇಲ್ಲ. ಅಂದ್ರೆ ಸಂಘ ಪರಿಚಯ ಆದ ದಿನದಿಂದ 23 ವರ್ಷದವರೆಗೆ ನನಗೆ ಯಾವುದೇ ರೀತಿಯಾದ ಸಂಘದಿಂದ ಕಹಿ ಅನುಭವಗಳಾಗಿಲ್ಲ. ಯಾಕೆಂದ್ರೆ ನಾನು SLC ನಂತರ ಸಂಘ ಪರಿಚಯ ಬರುತ್ತೆ. ಬಂದಾದ್ಮೇಲೆ ನನ್ನನ್ನ ಭೌತಿಕವಾಗಿ ಮತ್ತು ನನ್ನ ಸದೃಢ ಶರೀರ, ಬಟ್ ನನ್ನ ಶಾರೀರಿಕವಾಗಿ, ಬೌದ್ಧಿಕವಾಗಿ ಮತ್ತು ಈ ಪ್ರಪಂಚದ ಎಲ್ಲ ವಿಷಯಗಳ ಬಗ್ಗೆ ನನ್ನ ಗಮನ ಆಯಿತು. ಆವಾಗ್ಲಿಂದ ನನ್ನ ಈ ಸಂಘದ ಹುಡುಕಾಟ, ಸಂಘ ಏನ್ ಮಾಡುತ್ತೆ ಇದ್ರ ಬಗ್ಗೆ ನನ್ನ ಗಮನ ಹರಿಸ್ತೇನೆ. ನಾನೊಬ್ಬ ಹಿಂದುಳಿದ ಜಾತಿಯವರು ಅಂತೂ ಹೇಳಿದ್ದಾರೆ ಅಷ್ಟೇ. ಯಾಕೆಂದ್ರೆ ನನ್ನ ಮನಸ್ಸಿನ ಒಂದು ಇದರಲ್ಲಿ ನನ್ಗೆ ಯಾವುದೇ ಜಾತಿ ಇಲ್ಲ. ಸಂಘವನ್ನ ವಿರೋಧ ಮಾಡೋರು ಯಾಕೆ ವಿರೋಧ ಮಾಡ್ತಾರೆ, ಯಾರು ಸಂಘಕ್ಕೆ ಹೋಗ್ಬಾರ್ದು ಅಂತ ಯಾರು ಹೇಳ್ತಾರೆ ಅಂದ್ರೆ ಹೇಳ್ಬೇಕಾದ ಮೂಲಭೂತ ಹಕ್ಕಿರೋದು ಅವ್ರ ಮನೆಯವರಿಗೆ. ಯಾಕೆಂದ್ರೆ ನನಗ್ ಜನ್ಮ ಕೊಟ್ಟಂತ ನನ್ನ ತಂದೆ ತಾಯಿಗಳಿಗೆ ಏನ್ ಹಕ್ಕಿರುತ್ತೆ ಅಂದ್ರೆ ನೀನು ಸಂಘ RSS ಸೇರ್ಕಬೇಡ ಅಂತ. ಯಾವುದೇ ಸಂಘದ ಮನೆಗಳಲ್ಲಿ ಯಾರು ಕೂಡ ಹೋಗ್ಬೇಡ ಅಂತ ಹೇಳಿರೋಂಥ ಉದಾಹರಣೆಗಳು ನನ್ಗಂತೂ ಕಾಣಿಸಲ್ಲ. ಯಾಕೆಂದ್ರೆ ನಮ್ಮಮ್ಮ ಒಬ್ರು ವಿದ್ಯಾವಂತೆ ಅಲ್ದವ್ರು, ಅನಕ್ಷರಸ್ಥರು. ಆದ್ರೂ ಕೂಡ ಸಂಘದ ಹಿರಿಯರ ಮನೆಗೆ ಬಂದ್ರೆ ಅವ್ರು ನಡ್ಕೊಳ್ಳೋ ರೀತಿ ಅದನ್ನೆಲ್ಲ ನೋಡಿ ತುಂಬಾನೇ ನನ್ನಲ್ಲಿ ಕೂಡ ಆದಂತಹ ಬದಲಾವಣೆಗಳನ್ನ ನೋಡಿ ಅವ್ರಿಗೆ ತುಂಬಾ ಗೌರವ ಸಂಘದ. ಹಾಗೆ ಕೂಡ ಎಲ್ಲರನ್ನ ಪರಿವರ್ತನೆಯನ್ನ ಮಾಡ್ಲಿಕ್ಕಿರತಕ್ಕಂಥದ್ದು ಒಂದು ಶಕ್ತಿ ಸಂಘ. ಇದ್ರ ಬಗ್ಗೆ ಸುಮಾರು ನಾವು ನೋಡಿದ್ದೇವೆ. ಯಾಕೆಂದ್ರೆ ಯಾರನ್ನ ಗುರು ಹಿರಿಯರನ್ನು ಮಾತಾಡಿಸ್ಬೇಕು ಅನ್ನೋದನ್ನ ಒಂದು ರೀತಿಯಲ್ಲಿ ನನ್ಗೆ ಹೇಳಲ್ಲ ಅವರು, ಬಟ್ ನನ್ನನ್ನೇ ಮಾತಾಡಿಸ್ತಾ ನನ್ನನ್ನು ಬದಲಾಯಿಸ್ತಾರೆ.